ಇಲ್ಲಿ ಸಂಗೀತ ಅವರಿಗೆ ಕಳಪೆ ಕೊಡೋ ಟೈಮಲ್ಲಿ ರೀಸನ್ನು ಎಲ್ಲರೂ ಒಂದೊಂದು ಥರ ವಿಚಿತ್ರ ಕೊಟ್ಟರು. ಬಟ್ ಕಾರ್ತಿಕ್ ಕೊಟ್ಟಂಥ ರೀಸನ್ ನೋಡಿ ಸಂಗೀತ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿದೆ. ಅಲ್ಲೇ ಖಡಕ್ಕಾಗಿ ರಿಟರ್ನ್ ಗನ್ ಶಾಟ್ ಥರ ಉತ್ತರ ಕೊಟ್ಬಿಟ್ರು ಅವರು. ಕಾರ್ತಿಕ್ಗೆ ಒಂಥರ ಬೇಜಾರಾಗ್ಬಿಡ್ತಂತಲೇ ಹೇಳ್ಬೋದು. ಏನು ಮಾತಾಡ್ಬೇಕಂತಲೇ ಗೊತ್ತಾಗಿಲ್ಲ ಆ್ಯಕ್ಚುಲಿ ಅವ್ರಿಗೆ, ಆಯಿತಾ. ಆ ರೀತಿಯಾಗಿ ಫುಲ್ಲು ಒಂದು ಕನ್ಫ್ಯೂಷನಲ್ಲಿ ಹೋಗ್ಬಿಟ್ರು ಕಾರ್ತಿಕ್ ಅವರು. ಸಂಗೀತ ಅವರು ಕೊಟ್ಟ ರಿಪೀಟ್, ಬೇರೆಯವರು ಏನೇ ಕೊಡಲಿ ರೀಸನ್ ಕಳಪೆಗೆ, ಬಟ್ ಇವರು ಕೊಟ್ಟಂತಹ ರೀಸನ್ನು ಸಖತ್ ಅವರಿಗೆ ಟ್ರಿಗರ್ ಮಾಡ್ತಂತಲೇ ಹೇಳ್ಬೋದು ಸಂಗೀತ ಅವರಿಗೆ. ಇಲ್ಲಿ ವಿನಯ್ ಅವರಿಗೆ ಉತ್ತಮ ಕೊಟ್ಬಿಟ್ರು. ಉತ್ತಮ ಕೊಟ್ಟು ಮೆಡಲ್ ಹಾಕಿದ್ರು ನಮ್ರತಾ ಅವರು. ಇದಾದ ಮೇಲೆ ರೀಸನ್ನು ಕೇಳಿದ್ರು ಕಳಪೆಗೆ ಯಾರಂತ. ಇಲ್ಲಿ ಕಾರ್ತಿಕ್ ಅವ್ರು ಹೇಳ್ತಾರೆ, ಅವ್ರು ಹೆವಿ ಕನ್ಫ್ಯೂಷನಲ್ಲಿ ಇದ್ದರು. ಒಂದು ಟಾಸ್ಕಲ್ಲಿ ಕರೆಕ್ಟಾಗಿ ಪಾಯಿಂಟ್ಸ್ನ ಹೆಂಗೆ ಯೂಸ್ ಮಾಡಬೇಕಂತ ಗೊತ್ತಾಗಿಲ್ಲ. ಸಖತ್ ಒಂಥರ ಅವರ ಟೀಮ್ ಒಂದು ಮೆಂಬರ್ಸ್ಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅವರು. ಪಾಯಿಂಟ್ ಕೊಡೋದ್ರಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದವ್ರಿಗೂ ಕೂಡ ಕರೆಕ್ಟಾಗಿ ಪಾಯಿಂಟ್ ಕೊಡಲಿಲ್ಲ. ಪಾಯಿಂಟ್ ವಿಚಾರದಲ್ಲಿ ಬಂದಾಗ ನನಗೂ ಕೂಡ ಕರೆಕ್ಟಾಗಿ ಅವರು ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಅವರು ಅಂತಲೇ ಹೇಳಿದ್ರು. ನನಗೆ ಬರೀ ಗಾಯ ಆಗಿದೆ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಹೊರಗೆ ಉಳಿದಿದ್ದೇನಂತ ಅವರು ನನಗೆ ಒಂದು ಕೇರ್ಲೆಸ್ನ ಮಾಡಿದ್ರು ಅಂತ ಇಲ್ಲಿ ಕಾರ್ತಿಕ್ ಅವ್ರು ಹೇಳ್ತಾರೆ. ಆಮೇಲೆ ಮತ್ತು ಇವರು ಹೆವಿ ಕನ್ಫ್ಯೂಷನ್ನು ಒಂದು ಅವರ್ಲ್ಲರೂ ಮತ್ತೊಂದು ಅವರ್ಗೆ ಕಂಪ್ಲೀಟಾಗಿ ಚೇಂಜ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹೌದಾ ಕಾರ್ತಿಕ್ ಅಂತ ಅಲ್ಲೇ ಡೈರೆಕ್ಟಾಗಿ ರಿಪ್ಲೈ ಕೊಡ್ತಾರೆ ಸಂಗೀತ ಅವರು. ಅಂದರೆ ನೀವು ಇಷ್ಟು ಲಾಸ್ಟ್ 3 ವೀಕ್ಸಿಂದ ನನಗೆ ಹೇಳ್ತಾ ಇದ್ರಿ, ನನ್ನ ಕಂಪ್ಲೀಟ್ ಧೈರ್ಯ ಬರ್ತಾಯಿದೆ, ನೀನು ಬಂದು ನನಗೆ ಹೇಳಿದ್ದಕ್ಕೆ ನನಗೆ ಸಖತ್ ಒಂಥರ ಡಿಮೋಟಿವೇಟ್ ಆಗಿದ್ದೆ, ನೀನು ಹೇಳಿದ್ದು ಕನ್ಫ್ಯೂಸ್ ಆಗ್ತೀನಿ ಅಂತ ನನಗೆ ಹೇಳ್ತಾ ಇದ್ರಿ. ಬಟ್ ಇವಾಗ ನನಗೆ ರಿಟರ್ನ್ ಅದನ್ನೇ ಹೇಳ್ತಾ ಇದ್ದೀರಾ. ಬಟ್ ಅವಾಗ ಹೇಳಿರೋದು ಕನ್ಫ್ಯೂಸ್ ಮಾಡ್ಕೊಂಡಿದ್ರ ನೀವೇ ಅಂತ ಹೇಳಿದಾಗ ಅವ್ರಿಗೆ ಏನೂ ಮಾತಾಡೋಕ್ಕೆ ಬರಲ್ಲ. ಕಾರ್ತಿಕ್ ಅವರು ಸುಮ್ಮನೆ ಹೋಗ್ಬಿಡ್ತಾರೆ. ಉಳಿದವರೆಲ್ಲ ಈಗೋ ಜಾಸ್ತಿ ಇದೆ, ಹಂಗಿದೆ ಹಿಂಗಿದೆ ಅಂತ ಇವರು ತುಕಾಲಿ ಸಂತೋಷ್ ಅವರು ಈಗೋ ಜಾಸ್ತಿ ಇದೆ ಅಂತ ಹೇಳ್ತಾರೆ. ವಿನಯ್ ಅವರು ಮ್ಯಾನಿಮ್ಯುಲೇಟ್ ಮಾಡ್ತಾರೆ, ಇನ್ನೊಬ್ಬರಿಗೆ ಅವ್ರ ಥರನೇ ಆಡು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿ ಇಲ್ಲಿ ಫೈನಲ್ ಆಗಿ ಉತ್ತರ ಕೊಡ್ತೀನಿ ಅಂತ ಎಲ್ಲಕ್ಕೂ ಸಂಗೀತ